ಏನು ಮೂಡ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರ ಮನೆ ಈ ಮೈಸೂರಿನ ಗುಂಡೂರಾವ್ ನಗರದಲ್ಲಿರುವಂತಹ ಮನೆ ಮೇಲೆ ಸಿಸಿಬಿ ಪೊಲೀಸರು ದಾಳಿಯನ್ನ ಮಾಡಿರುವಂತದ್ದು. ಒಟ್ಟು 10ಕ್ಕೂ ಹೆಚ್ಚು ಮಂದಿ ಸಿಸಿಬಿ ಬೆಂಗಳೂರಿನ ಬಂದು ಇಲ್ಲಿ ದಾಳಿಯನ್ನ ಮಾಡಿ ಅವರ ಆಫೀಸ್ ಹಾಗೂ ಮನೆ ಎರಡು ಕಡೆಗಳಲ್ಲೂ ಕೂಡ ಶೋಧವನ್ನ ಮಾಡ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆ ಬೆಂಗಳೂರಿಗೆ ಇಂದು ಕೋರ್ಟ್ಗೆ ಹೋಗಿದಂತ ಸ್ನೇಹಮಯಿ ಕೃಷ್ಣ ಅವ್ರನ್ನ 2 ಗಂಟೆಯಲ್ಲಿ ಅರೆಸ್ಟ್ ಮಾಡಿರುವಂತದ್ದು. ಮೂಡಾದ ಮಾಜಿ ಆಯುಕ್ತ ನಟೇಶ್ ಅವರ ಕೊಟ್ಟಿರುವಂತಹ ದೂರಿನ ಅನ್ವಯ ಸದ್ಯ ಅರೆಸ್ಟ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಒಂದು ಅನುಮಾನ ಸ್ಪಷ್ಟವಾಗಿ ಸಾರ್ವಜನಿಕರಲ್ಲಿ ಕಾಡ್ತಾ ಇರುವಂತದ್ದು. ಮೊನ್ನೆ ಅಷ್ಟೇ ಸ್ನೇಹಮಯಿ ಕೃಷ್ಣ ಅವರು ನಟೇಶ್ ಅವರಿಗೆ ಸಂಬಂಧಿಸಿದ್ದು ಎನ್ನಲಾದ ಆಡಿಯೋವೊಂದನ್ನು ಬಿಟ್ಟಿದ್ರು. ಅಲ್ಲಿ ನಾನು 1-to-1 ಸ್ನೇಹಮಯಿ ಕೃಷ್ಣ ಅವರೊಂದಿಗೆ ಮಾತನಾಡಬೇಕು, ಕರ್ಕೊಂಬನ್ನಿ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರ ಆಪ್ತರೊಬ್ಬರಿಗೆ ಹೇಳ್ತಾ ಇರುವಂತಹ ಆಡಿಯೋವನ್ನ ಬಿಡುಗಡೆ ಮಾಡಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾದಂತಹ ಶಾಲಿನಿ ರಜನೀಶ್ ಅವರ ಮೇಲೂ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಈಗಾಗಲೇ ಮೂಡ ವಿಚಾರದಲ್ಲಿ ಲೋಕಾಯುಕ್ತ ಇಡಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರ ಕುಟುಂಬದವರ ವಿರುದ್ಧ ಈಗ ಸಿಎಂ ಸಿದ್ದರಾಮಯ್ಯನವ್ರದ್ದು ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಕೊಟ್ಟಿತ್ತು. ಇದನ್ನ ಕೋರ್ಟ್ ಕೂಡ ಅಂಗೀಕರಿಸಿತ್ತು. ಆದ್ರೆ ಮತ್ತೊಂದು ಕಡೆಯಾಗಿ ಸಾಕ್ಷ್ಯಾಧಾರಗಳನ್ನು ಕೊಟ್ಟು ಕೂಡ ಇದು ಲೋಕಾಯುಕ್ತ ಕೊಟ್ಟಿರುವಂತಹ ಬಿ ರಿಪೋರ್ಟ್ ಏನಿದೆ ಇದು ಸರಿಯಲ್ಲ, ನನ್ನ ಕಾನೂನು ಹೋರಾಟ ಮುಂದುವರಿಸ್ತೇನೆ, ನನ್ನ ಮತ್ತಷ್ಟು ಎಲ್ಲವನ್ನೂ ಕೂಡ ಕೊಡ್ತೇನೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಹೋರಾಟವನ್ನ ಮಾಡ್ತಿದ್ರು. ಅದಕ್ಕೆ ಪೂರಕ ಎಂಬಂತೆ ಆರೋಪವನ್ನ ಅಂದ್ರೆ ಗಂಭೀರವಾದಂತಹ ಕೋಟ್ಯಾಂತರ ರೂಪಾಯಿ ಹಣವನ್ನ ಮೂಡಾದಲ್ಲಿ ನುಂಗಿ ನೀರು ಕುಡಿದಿದ್ದಾರೆ ಅಂತ ನಟೇಶ್ ಮೇಲೆ ಆರೋಪವನ್ನ ಮಾಡಿದ್ರು. ಅಂತವ್ರಿಗೆ ಮುಂಬಡ್ತಿಯನ್ನ ಹೇಗೆ ಕೊಡ್ತಾರೆ ಸರ್ಕಾರದಿಂದ ಅಂತ ಪ್ರಶ್ನೆಯನ್ನು ಸಹ ಮಾಡಿದ್ರು. ಅಲ್ಲದೆ ಇದಕ್ಕೆ ನಟೇಶ್ ಅವರು 1.6 ಕೋಟಿಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಕಾರ್ನ ಅಂದ್ರೆ ಈ ಕಾರ್ನಲ್ಲಿ ಹಣ ಹೋಗಿದೆ ಅಂತ ಹೇಳಿ ಒಂದಷ್ಟು ಫೋಟೋವನ್ನು ಕೂಡ ಬಿಡುಗಡೆ ಮಾಡಿದ್ರು. CS ಅವ್ರಿಗೆ ಸ್ಪಷ್ಟನೆಯನ್ನು ಕೊಡುವಂತ ಒಂದಷ್ಟು ಪತ್ರಗಳನ್ನು ಕೂಡ ಬರೆದಿದ್ರು. ಆದ್ರೆ ನನ್ನ ತೇಜೋವಧೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಟೇಶ್ ಅವರು ಸಿಸಿಬಿ ಕೊಟ್ಟಂತಹ ದೂರಿನ ಈಗ ಸ್ನೇಹಮಯಿ ಕೃಷ್ಣ ಅವ್ರನ್ನ ಬಂಧಿಸಿರುವಂತದ್ದು. ಅಲ್ಲದೆ ಒಂದಷ್ಟು ದಾಖಲೆಗಳು ಇದೆ ಅನ್ನುವ ನಿಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಏನ್ ಹೇಳ್ಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಹಾಗೂ ಮಾಧ್ಯಮಗಳ ಮುಂದೆ, ಅದಕ್ಕೆ ಪೂರಕ ಅಂತೇಳಿ ಇದೀಗ ಸದ್ಯಕ್ಕೆ ಅವರ ಮನೆಗಳಲ್ಲಿ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರ ಮನೆಯ ಪಕ್ಕದಲ್ಲಿ ಇರುವಂತ ಅವರ ಆಫೀಸ್ನಲ್ಲೂ ಕೂಡ ದಾಖಲೆಯನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಅರುಣ್, ಅನ್ನೊಂದು ಒಂದು ಕಡೆ ಕೇಸ್ ಆಗಿರುವಂತದ್ದು ನಟೇಶ್ ಅವರ ಕಡೆಯಿಂದ ತೇಜೋವಧೆ ಆಗ್ತಾ ಇದೆ ಅಂತ ಕೇಸ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ ಅಂತ ಕಾರಣಕ್ಕಾಗಿ ಅರೆಸ್ಟ್ ಆಗಿರುವಂತದ್ದು ಕೂಡ ಅದೇ ಕಾರಣಕ್ಕಾಗಿ ಸಿಸಿಬಿ ಸೈಬರ್ ಸ್ಟೇಷನ್ ನಲ್ಲಿ. ಬಟ್ ಸಿಸಿಬಿ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದ್ದು ಉದ್ದೇಶ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಅರುಣ್, ಮೇಲ್ನೋಟಕ್ಕೆ ಎಲ್ಲೊಂದು ಕಡೆ ಯಾಕಂತ ಹೇಳಿದ್ರೆ ಸ್ನೇಹಮಯಿ ಕೃಷ್ಣ ಅವರು ಡೇ 1 ಇಂದಲೂ ಕೂಡ ಮೂಡ ಹೋರಾಟವನ್ನ ಮಾಡ್ಕೊಂಡ್ ಬರ್ಬೇಕಾದ್ರೆ ನನ್ನ ಬಳಿ ಸಾಕಷ್ಟು ದಾಖಲೆಗಳಿದೆ, ಎಲ್ಲರ ದಾಖಲೆಗಳನ್ನು ಕೂಡ ನಾನು ಹೊರಗಡೆ ತರ್ತೀನಿ, ಒಬ್ಬೊಬ್ಬರಾಗಿ ಹೇಳ್ತೀನಿ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ರು. ಮೊನ್ನೆ ಅಷ್ಟೇ ಒಂದು ಆಡಿಯೋನ ತುಣುಕನ್ನ ಬಿಟ್ಟಿದ್ರು, ಮತ್ತೆ ಮುಂದುವರೆದ ಭಾಗವನ್ನು ಕೂಡ ಬಿಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಪೂರಕ ಎಂಬಂತೆ ಎಲ್ಲೋ ಒಂದು ಕಡೆ ದಾಖಲೆಗಳು ಏನೇನಿದೆ ಅಂತೇಳಿ ನೋಡ್ಲಿಕ್ಕಾಗಿ ಹಿಂಗ್ ಬಂದಿದ್ದಾರಾ ಅಥವಾ ನಟೇಶ್ ಅವರು ಕೊಟ್ಟಂತಹ ದೂರು ನಮ್ಗೆ ಇನ್ನೂ ಕೂಡ ಸಿಕ್ಕಿಲ್ಲ ತೇಜೋವಧೆ ಅಂತೇಳಿ, ಅದಕ್ಕೆ ಪೂರಕ ಎಂಬಂತೆ ಏನಾದ್ರು ಬೇರೆ ಏನಾದ್ರು ನಟೇಶ್ ಅವರು ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಬ್ಲಾಕ್ ಮೇಲ್ ಇರ್ಬೋದು ಅಥವಾ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ಏನಾದ್ರು ದೂರನ ಕೊಟ್ಟಿದ್ದಾರಾ ಅಂತ ಆ ಕಾಪಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಸಿಸಿಬಿ ಪೊಲೀಸರು ಬೆಂಗಳೂರಿನಿಂದ ಬಂದು ಏಕಾಏಕಿ ಮೈಸೂರಿನಲ್ಲಿ ಅವ್ರ ಮನೆ ಆಫೀಸನ್ನ ಪರಿಶೀಲನೆಯನ್ನ ನಡೆಸ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಹಜವಾಗಿ ಅನುಮಾನವೂ ಸಹ ಮೂಡುತ್ತೆ. ಸದ್ಯ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು ಸಿಸಿಬಿ ವಶದಲ್ಲಿದ್ದಾರೆ ಅಥವಾ ಅಜ್ಞಾತ ಸ್ಥಳದಲ್ಲಿ ಇಟ್ಟು ಅವ್ರನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಆದ್ರೆ ಎಲ್ಲೋ ಒಂದು ಕಡೆ ಹೋರಾಟವನ್ನ ಹತ್ತಿಕ್ಕುವ ಸಲುವಾಗಿ ಏನೋ ಈ ರೀತಿ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬಂದ್ರು ಕೂಡ ಇದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಈಗ ಮಾಡಿರುವಂತಹ ಆರೋಪ ನಟೇಶ್ ಅವ್ರ ಮೇಲೆ ಇರ್ಬೋದು ಹಾಗೂ CS ಶಾಲಿನಿ ರಜನೀಶ್ ಅವ್ರ ಮೇಲೆ ಇರ್ಬೋದು, ಇವೆಲ್ಲಕ್ಕೂ ಕೂಡ ಪೂರಕವಾದ ದಾಖಲೆಯನ್ನ ಕೊಡ್ಬೇಕಾಗತ್ತೆ. ಇದು ಮುಂದಿನ ಹಂತದಲ್ಲಿ ಎಲ್ಲಿಗೆ ಹೋಗಿ ತಲುಪುತ್ತೋ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಅರುಣ್, ಈಗ ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಪುತ್ರ ವಿವೇಕ್ ಮಾತನಾಡಿದ್ರು. ಸದ್ಯಕ್ಕೆ ಅವರು ಶಾಂತಿನಗರದ ಸಿಸಿಬಿ ಕಚೇರಿಗೆ ಬಂದು ಅವರ ತಂದೆ ನೋಡಕ್ ಬಂದ್ರೆ ಅವ್ರು ಇಲ್ಲ ಅಂತ ಹೇಳ್ತಾ ಇದ್ದಾರಂತೆ. ನಮ್ಮ ತಂದೆ ಮೇಲೆ ತುಂಬಾ ಅಲಿಗೇಷನ್ಸ್ ಇದೆ, ಆರೋಪ ಇದೆ, ಜೊತೆಗೆ ಅವರ ಜೀವಕ್ಕೆ ಅಪಾಯ ಇದೆ ಅಂತ ಒಂದಿಷ್ಟು ಮಾತುಗಳನ್ನ ಹೇಳಿದ್ರು. ಸೊ ಹಾಗಾಗಿ ಮೈಸೂರಲ್ಲಿ ಅವರ ಕುಟುಂಬಸ್ಥರಿಂದ ಏನಾದರೂ ರಿಯಾಕ್ಷನ್ ಸಿಕ್ಕಿದೆಯಾ ದಾಳಿ ಬಗ್ಗೆ? ಅರುಣ್, ಮೈಸೂರಿನಲ್ಲಿ ಅವರ ಕುಟುಂಬಸ್ಥರಿಂದ ಯಾವುದೇ ರಿಯಾಕ್ಷನ್ ಕೂಡ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಸಿಸಿಬಿ ಪೊಲೀಸರು ಅವರ ಮನೆ ಹಾಗೂ ಕಚೇರಿ ಎರಡನ್ನೂ ಕೂಡ ಸುತ್ತುವರೆದಿರುವಂತದ್ದು. ಅಲ್ಲದೆ ಅವರ ಸ್ನೇಹಮಯಿ ಕೃಷ್ಣ ಅವರ ಮಡದಿ ಏನಿದ್ದಾರೆ ಅವರು ಕೂಡ ಮನೆ ಒಳಗೆ ಇರುವಂತದ್ದು. ಮತ್ತೊಂದು ಕಡೆಗೆ ಅವರ ಪುತ್ರ ಈಗಾಗಲೇ ಬೆಂಗಳೂರಿನಲ್ಲೇ ಇರುವಂತದ್ದು. ಅವ್ರು ಈಗಾಗಲೇ ಮಾಧ್ಯಮಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಹಿಂದೆ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಒಂದಷ್ಟು ಹಣದ ಆಮಿಷವನ್ನ ಒಡ್ಡಿದ್ರು ಅಂತೇಳಿ, ಯಾಕಂದ್ರೆ ಶ್ರೀನಿಧಿ ಇರ್ಬೋದು, ಹರ್ಷ ಇರ್ಬೋದು, ಅವರ ಮನೆ ಬಳಿ ಕಾರೊಂದನ್ನು ತೆಗೆದುಕೊಂಡು ಬಂದು ನನಗೆ ಹಣದ ಆಮಿಷವನ್ನ ಒಡ್ಡಿದ್ರು ಅಂತೇಳಿ ಅಂದ್ರೆ CCTV ಫುಟೇಜ್ ಸಮೇತವಾಗಿ ಸ್ನೇಹಮಯಿ ಕೃಷ್ಣ ಕೊಟ್ಟು ಆರೋಪವನ್ನ ಮಾಡಿದ್ರು. ಅಲ್ಲದೆ ನನಗೂ ಒಂದಷ್ಟು ಭಯ ಇದೆ, ಯಾಕಂತ ಹೇಳಿದ್ರೆ ನಾನು ಹೋಗುವ ಒಂದಷ್ಟು ಕಡೆ ಕೂಡ ಯಾರೋ ಹಿಂಬಾಲಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಆರೋಪವನ್ನ ಮಾಡಿದ್ರು. ಆದ್ರೆ ಈ ಬಿ ರಿಪೋರ್ಟ್ ಕೊಟ್ಟಂತ ಬಳಿಕ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಇಲ್ಲ ಅಂತ ಆಗಿತ್ತು. ಆದ್ರೆ ಇದೀಗ ಸ್ನೇಹಮಯಿ ಕೃಷ್ಣ ಅವನ್ನ ಏಕಾಏಕಿ ಅರೆಸ್ಟ್ ಮಾಡುವ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಸಹ ಮೂಡ್ತಾ ಇದೆ. ಅರುಣ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಆವರಣದಲ್ಲೇ ಯಾರು ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರು,
ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ರು. ನಾವು BJP ಕೂಡ ಬೆಂಗಳೂರಿಂದ ಮೈಸೂರವರೆಗೂ ಪಾದಯಾತ್ರೆಯನ್ನು ನಾವು ಮಾಡಿದ್ರಿ. ಅದಾದಮೇಲೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ 14 ಸೈಟ್ಗಳನ್ನು ಕೂಡ ವಾಪಸ್ ಸರ್ಕಾರಕ್ಕೆ ಬಂದಿದೆ. EDಯವರು ಕೂಡ ಸುಮಾರು 300 ಕೋಟಿಗೂ ಹೆಚ್ಚು ಹಣವನ್ನು ಸೀಸ್ ಮಾಡಿದ್ದಾರೆ. ಸಾವಿರಾರು ಸೈಟ್ಗಳನ್ನು ಸೀಸ್ ಮಾಡ್ತಾ ಇದ್ದಾರೆ ಈಗ. ಅಂದರೆ ಸರ್ಕಾರದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಾಪಸ್ ಬಂದಿದೆ. ಇದಕ್ಕೆ ಮೂಲ ಕಾರಣ ಅಂದರೆ ಸ್ನೇಹಮಯಿ ಕೃಷ್ಣ ಅವರು ಫಸ್ಟ್ ಕೇಸಲ್ಲಿ ದಾಖಲು ಮಾಡಿದ್ರು. ಅದಾದಮೇಲೆ ಈ ಘಟನೆಗಳೆಲ್ಲ ಆಗಿದೆ. ಅಂಥವ್ರನ್ನೇ ಯಾರು ಗಾಂಧೀಜಿಯ ಆದರ್ಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಆ ಗಾಂಧೀಜಿಯ ಆದರ್ಶಗಳ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಅವ್ರನ್ನ ಕೋರ್ಟ್ ಆವರಣದಲ್ಲಿ ಬಂಧಿಸಿರುವಂಥದ್ದು ಅಕ್ಷಮ್ಯ ಅಪರಾಧ. ನ್ಯಾಯದ ಒಂದು ಕತ್ತನ್ನು ಇಸ್ಕುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರ.